Yo boys, welcome back to Thrills with HK. First of all, Happy New Year to everyone. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಅಂತೂ ಫುಲ್ ಧೂಳೆ ಬಿಡಿಸ್ಬಿಡೋಣ ನನ್ನ ಮಗಂದು. 2024 ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡಿ. ಪಾಸ್ಟ್ ಇಸ್ ಪಾಸ್ಟ್. ಇವತ್ತಿಂದ ಹೊಸ ಅಧ್ಯಾಯ. 2024 ಇಂದ ಏನು ಕ್ಯಾರಿ ಮಾಡ್ಬೇಕಂದ್ರೆ ನೀವು ದ ಲೆಸನ್ಸ್ ವಿಚ್ ಯು ಹ್ಯಾವ್ ಲರ್ನ್ಡ್ ಆ್ಯಂಡ್ ಬ್ಯೂಟಿಫುಲ್ ಮೆಮೊರೀಸ್. ಅದು ಬಿಟ್ಟು 2024 ಏನೇನು ನಡೆದಿತ್ತು, ಏನೇನು ಕೆಟ್ಟದ್ದು ನಡೆದಿತ್ತು ಇವೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ದ ಪಾಸ್ಟ್ ಇಸ್ ಪಾಸ್ ಅಷ್ಟೇ. ಸೊ ನಾವಿವಾಗ ಹೋಗ್ತಿದ್ದೀವಿ ನಂದಿ ಉಪಚಾರ್ಗೆ. ನಾನು ಮತ್ತು ನನ್ನ ಕಾಲೇಜ್ ಫ್ರೆಂಡು. R15 V4 ಬರುತ್ತಂದು. ಬೇರೆಯವರೆಲ್ಲ ಹೆಂಗಂದರೆ ಎಲ್ಲ ನ್ಯೂ ಇಯರು ಏನು ಮಸ್ತಾಗಿ ಪಾರ್ಟಿ ಮಾಡ್ತಾರೆ, ನೈಟ್ ಆದರೆ ಕುಡಿತಾರೆ, ಇದು ಮಾಡ್ತಾರೆ, ಎಲ್ಲ ಅದೇ ಮಾಮೂಲಿ ಪಾರ್ಟಿ ಮಾಡ್ತಾರೆ. ನಮ್ಮದು ನಾವು ಬೈಕರ್ಸು, ನಮ್ಮ ನ್ಯೂ ಇಯರ್ ಇದೇನೆ. ನ್ಯೂ ಇಯರ್ ದಿನ ರೈಡ್ಗೆ ಹೋಗೋದು. ಆದ್ರೂ ಗುರು ಬೆಳಗ್ಗೆನೆ ನನ್ನ ಮಗನ ಬಿಸ್ನೋಡ್ ಸಾಯ್ತೈತೆ. ಒಳ್ಳೆ ರೈಡ್ ಮಾಡೋಣ ಅಂದರೆ ನ್ಯೂ ಇಯರ್ ಫಸ್ಟೇ ಬಿಸ್ನೋಡ್ ಸಾಯ್ತೈತೆ. ಅಯ್ಯಪ್ಪ ಏಯ್ ಇವತ್ತು ಆ್ಯಕ್ಚುಲಿ ಜಾಸ್ತಿ ಜನ ಬೈಕರ್ಸ್ ಬರಲ್ಲ, ಗೊತ್ತಲ್ಲ, ಫುಲ್ ಪಾರ್ಟಿ ಮಾಡಿರ್ತಾರೆ, ಹೊಸ ಬಿದಿರ್ತಾರೆ. ಒಬ್ಬೊಬ್ಬರು ಫುಲ್ಲು ಈ ಬೈಕಿಂಗೇ ಜೀವನ ಅಂತ ಇರ್ತಾರೆ ನೋಡು, ಅಂಥವ್ರು ಮಾತ್ರ ಬರ್ತಾರೆ ಅಷ್ಟೇ. ಇಲ್ಲಲ್ಲ ಟ್ರಯಂಫ್ ಸ್ಟ್ರೀಟ್ ಟ್ರಿಪಲ್. ಸಾಕು ಇವಾಗ ಮುಂದ್ಗಡೆ ಪೊಲೀಸ್ ಅವ್ರು ಇರ್ತಾರೆ. ಎಲ್ಲಪ್ಪ ಪೊಲೀಸವ್ರೆ ಕಾಣ್ತಾ ಇಲ್ಲ. ಏನು ನ್ಯೂ ಇಯರ್ ಅಂತ ಬಂದಿಲ್ವಾ? ಅದೇ ಎಲ್ಲ MG ರೋಡು ಬ್ರಿಗೇಡ್ ರೋಡ್ ಹೋಗ್ಬಿಟ್ಟಿರ್ತಾರೆ. ನಮ್ಮ ಮಕ್ಕಳು ಅಲ್ಲಿ ಕುಡ್ದು ಸಾಯ್ತಾರಲ್ಲಪ್ಪ ರೋಡ್ ಒದ್ದಾಡ್ಕೊಂಡು. ಅದಕ್ಕೆ ಸೊ ಬಾಯ್ಸ್ ಇವಾಗ ಬಂದ್ವಿ ನಂದಿ ಉಪಚಾರ್ಗೆ. ನಂದಿ ಉಪಚಾರ್ RX ಅಲ್ಲೆಲ್ಲ ಬರ್ತಾರೆ ರೈಡಿಗೆ. ಇವತ್ತೆಲ್ಲ ಯಾರು ಬರೋಲ್ಲ ಗುರು, ಏನು ಫುಲ್ ಪಾರ್ಟಿ ಮಾಡ್ತಿರ್ತಾರೆ ಎಲ್ಲರೂ. ಇದೆ R15 V4. ಇದು ರಿವ್ಯೂ ಮಾಡೋಣ ಅಂತ ಇದೀನಿ, ನೋಡೋಣ. ಇವಾಗ ಹೊರಟ್ವಿ ಬಿಗ್ ಬೇಯಿಂದ ಅಂತ ಇದೀನಿ. ಇದು ನಂದಿ ಉಪಚಾರಿಂದ ಇವಾಗ ಬಿಗ್ ಬೇಗ್ ಹೋಗ್ತಾಯಿದ್ದೀವಿ. ತುಂಬ ದಿನ ಆಯಿತು ಬಿಗ್ ಬೇಗ್ ಹೋಗಿ, ಅದಕ್ಕೆ ಹೋಗೋಣ ಅಂತ.
ಈಸಿ ರೈಡು. ಸೊ ಬಾಯ್ಸ್, ವೆಲ್ಕಮ್ ಟು ಬಿಗ್ ಬೇ. ಎಷ್ಟು ದಿನ ಆಯಿತು ಗೊತ್ತಾ ಬಂದೆ ನಾನಿಲ್ಲಿ. ನಾನು ಪೆರಿಫರಲ್ ರೋಡ್ ಹೋಗೋಣ ಅಂದ್ಕೊಂಡೆ, ತುಂಬ ದಿನ ಆಯ್ತಲ್ಲ ಬಂದು ಇಲ್ಲಿ. ಅದಕ್ಕೆ ಸರಿ ಆಯಿತು ಹೋಗ್ಲಿ ಬರೋಣ ಅಂದ್ಕೊಂಡು ಬಂದೆ. ಒಂದ್ಸತಿ ಇದು ಓಡಿಸ್ಬೇಕಿದು ಸ್ಟ್ರೀಟ್ ಟ್ರಿಪ್ಪಲ್ಲಿ ಓಡಿಸ್ಬಿಟ್ಟು ನೋಡಬೇಕು ಹೆಂಗಿದೆ ಅಂತ. ಸೊ ಬಾಯ್ಸ್, ಇವಾಗ ಬಿಗ್ ಬೇಯಿಂದ ಹೊರಟ್ವಿ ನಾವು. ಇವಾಗ ನನ್ನ ಫ್ರೆಂಡು R15M ಓಡಿಸ್ತಾಯಿ ನಾನು ಅಷ್ಟೇ. ಬಿಗ್ ಬೇಯಿಂದ ಡೈರೆಕ್ಟ್ ಮನೆ ಅಷ್ಟೇ, ಎಲ್ಲೂ ಇಲ್ಲ. ಏನಪ್ಪ ಆಕ್ಸಿಡೆಂಟ್ ಆಗೈತಾ? ಏನು ಗುರು ಈ ರೇಂಜಿಗೆ ಬಿದ್ದವನೇ? ಯಪ್ಪ, ಇದು ನೋಡಿ ಹೆಂಗೆ ಬಿದ್ದೈತೆ. ಕಂಟ್ರೋಲ್ ಮಾಡೋದಂದ್ರೆ ಸ್ಪೀಡ್ ಓಡಿಸ್ಬೇಕಿಲ್ಲ ಅಂದ್ರೆ ಓಡಿಸೋದಕ್ಕೆ. ಥೂ ಪಾಪ ಗುರು. ತಲೆನೇ ಓಪನ್ ಆಗ್ಬಿಟ್ಟೆ ತಲೆ. ಇದೇ ಇದು ನೋಡಿ, ಈ ಥರ ಪಿಂಕ್ ಕಲರ್ ಹೆಲ್ಮೆಟ್ ಅಲ್ಲ ಕೆಳಗೆ ಬೀಳ್ಸೋ ನೋಡು, ಆ ಥರ ಹೆಲ್ಮೆಟಲ್ಲಿ ಹಾಕೊಂಡ್ರೆ ಇದೇ ಗತಿನೇ. ಇರಿಯೋಣ ಇರಿಯೋಣ. ಸ್ವಲ್ಪ ಸ್ಟ್ಯಾಂಡ್ ಸ್ವಲ್ಪ ಬೆಂಡ್ ಮಾಡಿ ಮೇಲೆ ಯಾವುದಪ್ಪ ಇದು? ಮುಂದೆ ತಗೊಳ್ರಿ, ಹಂಗೆ ಸ್ವಲ್ಪ ತಿರ್ಸೋಣ. ಇವಾಗ ಮುಂದೆ ಮುಂದೆ ಮೇಲೆ ಮೇಲೆ ಎತ್ಬಿಡ್ರಿ. ಇರಿಯೋಣ ಇರಿಯೋಣ, ಒಂದು ನಿಮಿಷ. ಯಪ್ಪ, ನನ್ನ ಕಾಲ ಮೇಲೆ ಹತ್ತಿಸ್ಬಿಟ್ರೆ ಯಾರು? ನನ್ನ ಕಾಲ ಮೇಲೆ ಹತ್ತಿಸ್ಬಿಟ್ರಲ್ಲ ಗುರು ಗಾಡಿನ. ಪತಾ नहीं, स्पीड आके टोक दिया ये वाला, गिरा ना स्पीड आ रहा था क्या? हाँ, इसको उनको कुछ नहीं हुआ? हाँ नहीं, इसलिए वैसे हेलमेट नहीं पहनना है. हाँ, इसका रहता है हेलमेट पहना तो वैसा ही होगा, इसलिए रे फुल में पहनना है, वरना ऐसा चला जाएगा मुँह. ಆ್ಯಂಬುಲೆನ್ಸ್ ಕಾಲ್ ಮಾಡೋರಂತೆ, ನಾವು ಓಡೋಣ. ಅದಕ್ಕೆ ಗುರು ಹೇಳೋದು ಫುಲ್ ಹೆಲ್ಮೆಟ್ ಹಾಕೋ ಅಂತ. ಅದಕ್ಕೆ ಫುಲ್ ಹೆಲ್ಮೆಟ್ ಹಾಕೊಂಡು ಓಡಿಸ್ಬೇಕು ಅನ್ನೋದು. ಅದು ಯಾವುದು ಚೊತ್ತೆ ಥರ ಕ್ಯಾಪ್ ಹೆಲ್ಮೆಟ್ ಹಾಕೊಂಡ್ಬಿಡ್ತೀರಾ ನೋಡಿ, ಇದೇ ಗತಿ ಆಗೋದು. ಆ ಕ್ಯಾಪ್ ಹೆಲ್ಮೆಟಲ್ಲಿ ಹಾಕೊಂಡ್ರೆ ಬಿದ್ದರೂ ಏನೂ ಪ್ರೊಟೆಕ್ಷನ್ ಇಲ್ಲ. ಇವಾಗ ನೋಡು, ತಲೆ ಓಪನು, ಮೂಗೆಲ್ಲ ತರ್ಸ್ಕೊಂಬಿಟ್ಟೈತೆ. ಅದಕ್ಕೆ ಫುಲ್ಲು ಒಂದು ಆರಾಮಾಗಿ ಈ ಥರ ಹೈವೇಸ್ಗೆಲ್ಲ ಬಂದಾಗ ಒಳ್ಳೆ ರೈಡಿಂಗ್ ಗೇರ್ಸ್ ಹಾಕೊಬೇಕು, ಒಳ್ಳೆ ಗ್ಲೌಸು, ಒಳ್ಳೆ ಬೂಟ್ಸು, ಇದರೆಲ್ಲ ಫುಲ್ಲು ರೈಡಿಂಗ್ ಗೇರ್ಸ್ ಹಾಕೊಂಡು ಓಡಿಸ್ಬೇಕು.
ಆಮೇಲೆ ಹೆಲ್ಮೆಟು ಅಷ್ಟೇ, ಅದು ಯಾವ್ದು ಬರೋದು ಕ್ಯಾಪ್ ಹೆಲ್ಮೆಟು ಫಸ್ಟು ಬ್ಯಾನ್ ಮಾಡಬೇಕು ಆ ಕ್ಯಾಪ್ ಹೆಲ್ಮೆಟ್ನೆಲ್ಲ. ಈ ಥರ ಫುಲ್ ಹೆಲ್ಮೆಟ್ ಹಾಕೊಂಡು ಓಡಿಸೋರು. ಫಸ್ಟು ಲೈಫ್ ಇಂಪಾರ್ಟೆಂಟು, ಮಿಕ್ಕಿದ್ದೆಲ್ಲ ನೆಕ್ಸ್ಟು. ಸೇಫ್ಟಿ ಇಂಪಾರ್ಟೆಂಟ್ ಫಸ್ಟು. ಇವನು ನೋಡು ಒನ್ ವೇಲ್ಸ್ ನುಗ್ಸ್ತವನೆ ಶಿಷ್ಯ. ಆ್ಯಂಡ್ ಇನ್ನೊಂದು ಅಷ್ಟೇ, ನಿಮಗೆ ಸ್ಪೀಡ್ ಓಡ್ಸೋಕ್ಕೆ ಗೊತ್ತಿಲ್ಲ ಅಂದರೆ ಓಡ್ಸೋಕ್ಕೆ ಹೋಗ್ಬೇಡಿ ಯಾವತ್ತು. ಇವರು ಅಷ್ಟೇ ಇವಾಗ ಸ್ಪೀಡಾಗಿ ಬಂದು ಇಕ್ಕಿರೋದದು. ನಿಮಗೆ ಕಂಟ್ರೋಲ್ ಇದೆಯಾ ಬೈಕ್ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಇದೆಯಾ, ಅವಾಗ ಮಾತ್ರ ಸ್ಪೀಡ್ ಓಡಿಸಿ. ಸುಮ್ಮನೆ ನುಗ್ಗಿಸ್ಬಿಡಲ್ಲ. ಇವಾಗ ಒಬ್ಬರು ಇರ್ತಾರೆ ಹುಡುಗರು, ವೀಡಿಯೋಸ್ಗಳು ನೋಡ್ತಾರೆ ಸ್ಪೀಡಾಗಿ ಓಡಿಸೋ ಬೈಕ್ಸ್ನೆಲ್ಲ. ನಾನು ಸ್ಪೀಡಾಗಿ ಓಡಿಸ್ತೀನಿ ಅಂತ ಓಡಿಸ್ತಾರೆ, ಕಂಟ್ರೋಲ್ ತಪ್ಪಿ ಈ ಥರ ಗುದ್ಬಿಟ್ಟು ಇಕ್ತಾರೆ. ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಒಂದೇ ಸಲ ಸ್ಪೀಡಾಗಿ ಹೋಗ್ಬೇಕು ಅಂದರೆ ಹೆಂಗೆ ಹೇಳು? ನಾನು ಅಷ್ಟೇ, ನನಗೆ ಎಕ್ಸ್ಪೀರಿಯೆನ್ಸ್ ಇದೆ, ನನ್ನ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಇದೆ, ನಾನು ಸ್ಪೀಡಾಗಿ ಹೋಗ್ತೀನಿ. ನನಗೆ ಗೊತ್ತು ಹೆಂಗೆ ಓಡಿಸ್ಬೇಕು ಗಾಡಿ ಅಂತ ಅಂದ್ಬಿಟ್ಟು. ನನಗೆ ಎಲ್ಲಿ ಸ್ಲೋ ಮಾಡಬೇಕು, ಅದು ನನ್ನ ಬೈಕ್ ಬಗ್ಗೆ ಅಂತೂ ನಂಗೆ ಫುಲ್ ಗೊತ್ತು. ಎಲ್ಲಿ ಬ್ರೇಕ್ ಹಿಡಿದ್ರೆ ಎಲ್ಲಿ ನಿಲ್ಲುತ್ತೆ, ಯಾವ ಥರ ಕಂಟ್ರೋಲ್ ಮಾಡಬೇಕು ಫುಲ್ ಗೊತ್ತು ನನಗೆ. ಹೆಂಗೆ ಕಂಟ್ರೋಲ್ ಮಾಡಬೇಕು ಬೈಕ್ಸ್ನ ಅಂತ ಅಂದ್ಬಿಟ್ಟು. ಆ ಥರ ಕ್ಲೀನಾಗಿ ಗೊತ್ತಿದ್ರೆ ಮಾತ್ರ ಸ್ಪೀಡಾಗಿ ಓಡಿಸಿ. ಇಲ್ಲಾಂದರೆ ಏನೋ ಕೊಡ್ಸೋಕೆ ಹೋಗ್ತೀರಾ ಸ್ಪೀಡು. ಕಲೀರಿ. ಏನು ಸ್ಪೀಡಾಗಿ ಹೋಗಲೇಬೇಕಾ? ಕಲೀರಿ, ಪರವಾಗಿಲ್ಲ. ಏನು ಸ್ಪೀಡಾಗಿ ಹೋಗ್ಬೇಕಂದ್ರೂ ಈಗ ನಾರ್ಮಲ್ ಕಲೀರಿ. ಒಂದು ಸ್ವಲ್ಪ ಸ್ಪೀಡ್ ಹೋಗಿ ಕಂಟ್ರೋಲ್ ಮಾಡೋದು ಕಲೀರಿ ಬೈಕ್ಸ್ನ. ಫಸ್ಟು ಸ್ಟಾರ್ಟಿಂಗಲ್ಲಿ ಕಂಟ್ರೋಲ್ ಮಾಡೋದು ಕಲಿಸ್ಬಿಟ್ಟು ಆಮೇಲೆ ಸ್ಪೀಡಾಗಿ ಓಡ್ಸೋಕ್ಕೆ ಟ್ರೈ ಮಾಡಿ. ಒಂದೇ ಸತಿ ಸ್ಪೀಡಾಗೆಲ್ಲ ನುಗ್ಗಿಸ್ಬಿಟ್ರೆ ಅಷ್ಟೇ, ಕೊನೆಗೆ ಹೋಗಿ ಇಕ್ಬೇಕು. ಅದು ರೈಡಿಂಗ್ ಗೇರ್ಸು ಏನು ಹಾಕಿಲ್ಲ ಅಂದರೆ ಅಷ್ಟೇ, ಬದುಕಿದ್ರೆ ಬದುಕ್ತೀಯ, ಇಲ್ಲಾಂದರೆ ಹೋಗೇನೆ. ಇರೋದೊಂದು ಲೈಫು. ಚಿಕ್ಕ ವಯಸ್ಸಿಗೆ ಯಾಕೆ ಬ್ಯಾನರ್ ಹಾಕ್ತೀರಾ? ಅವನು ಅಷ್ಟೇ, ಅವನು ಯಾರೋ ನನಗೆ ಬಂದಿದ್ದ ಅಂತ ನನ್ನ ಮಗನೂ ಹೆಲ್ಮೆಟ್ ಹಾಕಿಲ್ಲ. ಎಲ್ಲ ಹಿಂಗೆ ಇರ್ತಾರಪ್ಪ. ಸೊ ಬಾಯ್ಸ್, ಬ್ಯಾಕ್ ಟು ಮೈ RR 310. ಏನು ಮಾಡ್ತಿದ್ಯಾ ಈ ಸಂಧಿ ರೋಡಲ್ಲಿ ಅಂತ ನೋಡ್ತಾ ಇದ್ದೀರಾ? ಯಪ್ಪ, ಒಂದು ವ್ಲಾಗ್ ಶೂಟ್ ಮಾಡೋಣ ಅಂತ ಬಂದೆ. ಇದೆ R15 ರಿವ್ಯೂ ವಿಡಿಯೋ. ಯಾವುದು ಖಾಲಿ ರೋಡ್ ಸಿಗ್ತಲ್ಲ ಅಂತ ಯಾವುದೋ ಸಂಧಿಗೆ ನುಗ್ಬಿಟ್ಟೆ. ನನ್ನ ಮಗಂದು ಇವಾಗ ಅವಾಗಿಂದ ಹೆಂಗೆ ಆಚೆ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು ಕೂತೀನಿ ನಾನು. ಕೊನೆಗೂ ಇವಾಗ ಹೆಂಗೋ ಮಾಡಿ ಆಚೆ ಬಂದ್ವಿ. ಅಯ್ಯಪ್ಪ, ಈ ರೋಡಲ್ಲಿ ಓಡಾಡೋಷ್ಟರಲ್ಲಿ ನನ್ನ ಮಗಂದು, ನನ್ನ ಸ್ಪೋರ್ಟ್ಸ್ ಬೈಕ್, ಆಫ್ ರೋಡ್ ಬೈಕ್ ಎಲ್ಲ ಥರ ಯೂಸ್ ಮಾಡ್ತಾಯಿದ್ದೀನಿ ನನ್ನ ಗಾಡಿ ನಾನು. ಕ್ರೂಸರ್ ಬೇಕಾ ಕ್ರೂಸರು, ಆಫ್ ರೋಡ್ ಬೇಕಾ ಆಫ್ ರೋಡು, ಪರ್ಫಾರ್ಮೆನ್ಸ್ ಬೇಕಾ ಪರ್ಫಾರ್ಮೆನ್ಸ್, ಎಲ್ಲ ಥರ ಯೂಸ್ ಮಾಡ್ತಾಯಿದ್ದೀನಿ ಈ ಗಾಡಿ ನಾನು. ಯಪ್ಪ, ಕೊನೆಗೂ ಒಳ್ಳೆ ರೋಡ್ ಸಿಕ್ತಪ್ಪ. ಆವಾಗಿಂದ ತಡ್ಕಾಡ್ಬಿಟ್ಟೆ ನಾನು ರೋಡ್ ಹುಡ್ಕೋಷ್ಟಲ್ಲೇ. ಯಾವುದೋ ಸಂಧಿಗೆ ನುಗ್ಬಿಡಿ ನೀವು ಬ್ಲಾಕ್ ಮಾಡೋಕ್ಕೆ. ಎಲ್ಲಿ ಆಚೆ ಹೆಂಗೆ ಬರ್ಬೇಕಂತಾನೆ ಗೊತ್ತಾಗ್ತಿಲ್ಲ ನನಗೆ. ಯಪ್ಪ, ಅದು ಈ ಬಿಸಿಲು ಬೇರೆ ಹೊಡೆದು ಸಾಯ್ತಾಯ್ತಾ, ಫುಲ್ಲು ಸೆಕೆ. ನನ್ನ ರೈಡಿಂಗ್ ಜಾಕೆಟೇ ನನ್ನ ಮಗಂದು 2 kg ಐತಿದ್ದು. ಇದನ್ನು ಹಾಕ್ಕೊಂಡು, ಗ್ಲೌಸ್ ಹಾಕ್ಕೊಂಡು, ನೀ ಗಾರ್ಡ್ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಹೋಗೋಷ್ಟರಲ್ಲಿ ಅಪ್ಪ ಮೆಂಟ್ಲಾಗೋದೆ ನಾನು. ಆ ವ್ಲಾಗ್ ಮಾಡೋಷ್ಟಲ್ಲೇ ನನಗೆ ಮೆಂಟ್ಲಾಗೋದೆ 1 ಸೆಕೆಂಡು. ಸೊ ಅಷ್ಟೇ, ಇವಾಗ ಮನೆಗೆ ಹೊರಟ್ವಿ. ಬಿಗ್ ಬೇಗೆ ಹೋದ್ವಿ. ಫಸ್ಟ್ ನಂದಿ ಉಪಚಾರಕ್ಕೆ ಹೋದ್ವಿ. ನಂದಿ ಉಪಚಾರ ಕಾಫಿ ಕುಡ್ಕೊಂಡು ಬಿಗ್ ಬೇಗೆ ಹೋದ್ವಿ. ಬಿಗ್ ಬೇಗಿಂದ ಬರ್ತಾ ಅವ್ನ ಗಾಡಿ ಎತ್ಕೊಂಡು ಓಡಿಸ್ಬಿಟ್ಟು ಅಲ್ಲಿ ಆಕ್ಸಿಡೆಂಟ್ ಆಯಿತು. ನಿಜ ಹೇಳ್ತಿದ್ದೀನಿ ಗಾಯ್ಸ್, ಫಸ್ಟು ಒಳ್ಳೆ ರೈಡಿಂಗ್ ಗೇರ್ಸ್ ಹಾಕ್ಕೊಳ್ಳಿ, ಮತ್ತು ಹೆಲ್ಮೆಟ್ ಹಾಕ್ಕೊಂಡು ಓಡಿಸಿ. ಅದು ಜೊತೆ ಕ್ಯಾಪ್ ಹೆಲ್ಮೆಟಲ್ಲಿ ಹಾಕೊಂಬಿಡಿ. ನೋಡಿ ಆಕ್ಸಿಡೆಂಟ್ಸ್ ಆದರೆ ಹಿಂಗೆ ಅವ್ರು ನೋಡಿ ಆ ವೀಡಿಯೋಲಿ ನೋಡಿ ಹೆಂಗೆ ಇದು ಮಖ ಹೆಂಗಾಗಿತ್ತು ಅಂತ ಅಂದ್ಬಿಟ್ಟು. ಸೊ ಇವೆಲ್ಲ ನೀವು ನೋಡಿದ್ಮೇಲೆ ನಿಮಗೆ ಅರ್ಥ ಆಗಬೇಕು ಈ ಥರ ಎಲ್ಲ ಹಾಕೊಬೇಕು ಅಂತ ಅಂದ್ಬಿಟ್ಟು. ಸೊ ಒಳ್ಳೆ ರೈಡಿಂಗ್ ಗೇರ್ಸ್ ಹಾಕ್ಕೊಳ್ಳಿ, ಸೇಫಾಗಿ ಓಡಿಸಿ. ಏನು ಸ್ಪೀಡಲ್ಲಿ ಏನು ಸಿಗುತ್ತೆ ನಿಮಗೆ ಅಂದರೆ ಸ್ಪೀಡು ಏನಾಗಲ್ಲ ಸ್ಪೀಡ್ ಹೋದರೆ, ಬಟ್ ನಿಮಗೆ ಕಂಟ್ರೋಲ್ ಇರಬೇಕು ಗಾಡಿದು. ನಿಮಗೆ ಕಂಟ್ರೋಲ್ ಇಲ್ಲ ಅಂದಮೇಲೆ ಸ್ಪೀಡ್ ಹೋಗಿ ಏನು ಪ್ರಯೋಜನ? ಅದು ಹೆಂಗೆ ಸಿಗಾಕೊಂಡಿದ್ದು ಗೊತ್ತಾಗ ಇದು ಆ ಸ್ಪ್ಲೆಂಡರ್ದು ಬ್ರೇಕ್ ಲಿವರ್ ಬರ್ತಲ್ಲ ಕೆಳಗೆ, ಅದು ಇನ್ನೊಂದು ಸ್ಪ್ಲೆಂಡರ್ದು ಅಲೈಸ್ ಒಳಗೆ ಹೋಗ್ಬಿಟ್ಟೈತೆ, ಸಿಗಕ್ಕೆ ಕಚ್ಕೊಂಡ್ಬಿಟ್ಟೈತು. ಅದನ್ನ ಎತ್ತಷ್ಟಲ್ಲೇ ಒಂದು ಸಾಹಸ ಆಗೋಯ್ತು ಗುರು. ಯಾವ ರೇಂಜಿಗೆ ಗುದ್ದಿರಬಾರ್ದು ಹೇಳು ಅದನ್ನ. ಬಿಡಿ, ಏನು ಮಾಡೋಕ್ಕಾಗಲ್ಲ, ದಟ್ಸ್ ಇಸ್ ಬ್ಯಾಡ್ ಲಕ್. ಏನು ನೀನು ಎಷ್ಟೇ ಟ್ರೇಡಿಂಗ್ ಗೇಟ್ಸ್ ಹಾಕೊಂಡ್ರು
ಏನೋ ಬ್ಯಾಡ್ ಲಕ್ ಇದ್ರೆ ಏನೋ ಒಂದು ಹಾಗೆ ಆಗುತ್ತೆ. ಸೊ ಏನೋ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ರೈಡಿಂಗ್ ಗೇರ್ಸ್ ಇದ್ದರೆ ಏನೋ ಒಂದು ಸೇಫ್ಟಿ ಆದರೂ ಕೊಡುತ್ತೆ, ಇಲ್ಲಾಂದರೆ ಹೊಗೆನೆ. ಸೊ ಅಷ್ಟೇ ಬಾಯ್ಸ್ ಈ ವ್ಲಾಗ್ಗೆ, ಬೇರೆ ಏನಿಲ್ಲ. ಹೋಗೋದೆ ಒಳ್ಳೆ ರಿವ್ಯೂ ಮಾಡಿದ್ದೀನಿ ಅನ್ಕೊತೀನಿ, ಒಳ್ಳೆ ರಿವ್ಯೂ ಮಾಡಿದ್ದೀನಿ ಅಂತ ಅನ್ಕೊತೀನಿ R15Mದು. ನೋಡೋಣ. ಸೊ ಒನ್ಸ್ ಅಗೈನ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ನೀವೇನೇನು ಸಾಧಿಸ್ಬೇಕು ಅಂದ್ಕೊಂಡಿದ್ದೀರಾ ಎಲ್ಲ ಸಾಧಿಸ್ತೀರಾ. ಯಾವತ್ತು ಪೀಸ್ ಆಗಿರಿ, ಟೆನ್ಷನ್ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಆಗೋದಾಗುತ್ತೆ. ನೀವು ಲೈಫಲ್ಲಿ ಏನೇ ಮಾಡಬೇಕು ಅಂದ್ಕೊಂಡ್ರು ಒಳ್ಳೆ ಕಾನ್ಫಿಡೆನ್ಸಲ್ಲಿ ಮಾಡಿ, ಅದು ಹಾಗೆ ಆಗುತ್ತೆ. ಈ ಕೆಟ್ಟ ಚಟ ಎಲ್ಲ ಬಿಟ್ಬಿಡಿ ಫಸ್ಟೇ. ಈ ಕುಡಿಯೋದು, ಸಿಗರೇಟ್ ಹೊಡಿಯೋದು ಇವೆಲ್ಲ ಸೊ ಏನು ಸಿಗಲ್ಲ ನಿಮಗೆ ಅದರಲ್ಲೆಲ್ಲ. ನಿಮ್ಗೆ ಅಂಥ ರೇಂಜಿಗೆ ನಶೆನೇ ಹೊಡಿಬೇಕು ಅಂದರೆ ಒಂದು ಬೈಕ್ ಇಸ್ಕೊಂಬಿಡಿ, ಈ ಥರ ರೈಡ್ಸಿಗೆ ಬನ್ನಿ. ಬೈಕಿಂಗೇ ಬೇರೆ ನಶೆ ಅದು. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ ಗುರು, ಆ ರೇಂಜು ಸುಸ್ತಾಗ್ಬಿಡೈತಿ ಬಿಸಿಲಲ್ಲಿ. ಈ ಕಡೆ ಈ ವ್ಲಾಗ್ ಮಾಡಿಕೊಂಡು ಆ ಕಡೆ ಆ ವ್ಲಾಗ್ ಮಾಡಿಕೊಂಡು ಎರಡೆರಡು ವ್ಲಾಗ್ ಮಾಡ್ತೀನಿ ಒಂದು ಶಾರ್ಟಲ್ಲೇ. ಸೊ ಅದಕ್ಕೆ ನಂಗೆ ಮಾತಾಡೋಕ್ಕಾಗ್ತಿಲ್ಲ, ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಟಾಟಾ ಬಾಯ್.